ರೂಪೇಶ್ ಅವರೇ, ನಮಸ್ಕಾರ. ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವು 7 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದೀರಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಇದಕ್ಕೆ ಸತ್ಯಾಸತ್ಯತೆಗಳ ಬಗ್ಗೆ ತಾವು ಹೇಳಬೇಕು. ಸರ್, ಇದು ಒಂದೂವರೆ ವರ್ಷದ ಹಿಂದ್ಗಡೆ ನಾವು ಒಂದು ರೆಫರೆನ್ಸ್ ಕೊಟ್ಟಿರೋ ಮುಖಾಂತರ, ಅಂದರೆ ಒಬ್ಬರಿಗೆ ಈ ಥರ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನೌಕರಿ ಮಾಡಿಸ್ಕೊಡ್ತಾರೋ ಅಂತ ಹೇಳಿ ಒಬ್ಬರಿಗೆ ರೆಫರೆನ್ಸ್ ಕೊಟ್ಟಿದ್ದ ಮುಖಾಂತರಕ್ಕೆ ನಾವು ಅದರಲ್ಲಿ ಒಳಪಟ್ಟಿದ್ದೀವಿ. ಅದ್ರಾಗ ತೊಂದರೆ ಏನಾಗಿದೆ ಅಂದ್ರೆ, ನನಗೆ ಕೊಟ್ಟಿರೋ ಸೆಕ್ಯೂರಿಟಿಯನ್ನು ಅವರು ನಮ್ಮ ಕಡೆಯಿಂದ ಸೆಕ್ಯೂರಿಟಿ ತೊಗೊಂಡು ಅಮೌಂಟನ್ನು ಅವ್ರ ನೌಕರಿಗೋಸ್ಕರ ಬಳಸಿದ್ದಾರೆ. ಅಲ್ಲಿ ನೌಕರಿ ಮಾಡಿಸೋದಕ್ಕೋಸ್ಕರ ದುಡ್ಡು ಕೊಟ್ಟಿದ್ದಾರೆ. ಬಟ್ ಅದನ್ನು ನಾವು ಮುಂದೆ ಯಾವ ರೀತಿ ಅದು ಕೆಲಸ ಆಗಿದೆನೋ ಆಗಿಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಈಗ ಅದು 1.5 ವರ್ಷ ಆದಮೇಲೆ ನಮಗೀಗ ಅದು ಮೋಸ ಆಗಿದೆ, ಅದ್ರ ದುಡ್ಡು ನೀವು ಕೊಡಬೇಕು ಅಂತೇಳಿ ನನಗೆ ಪದೇ ಪದೇ ಸ್ವಲ್ಪ ಕಾಡೋದ್ರ ಮುಖಾಂತರ ನಾನೊಂದು ಈಟ್ ಫೋನ್ ಇಗ್ನೋರ್ ಮಾಡಿದ್ದಕ್ಕೆ ಅವರು ನಾನಿರುವ ಸ್ಥಳದಲ್ಲಿ ಫೋನ್ ಟ್ರ್ಯಾಕ್ ಮಾಡಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಈ ರೀತಿ 7 ಲಕ್ಷ ತೊಗೊಂಡು ಪರಾರಿಯಾಗಿದ್ದಾನೆ ಅಂಥೇಳಿ ನನ್ನ ಹೆಸರು ಕೆಡಿಸಿ ಅಲ್ಲಿ ನನಗೆ ಕೆಲಸ ಮಾಡದೇ ಇರುವಂಗೆ ಅವರು ಮಾಡ್ತಾಯಿದ್ದಾರೆ. ಅದರಿಂದ ನನಗೆ ಭಾಳ ತೊಂದರೆ ಆಗ್ತಾಯಿದೆ. ಸರಿ, ಇವಾಗ ನೀವು ಹೇಳ್ತಾ ಇರೋದು ಒಂದು ಏನಂತ ಹೇಳ್ತಾ ಇದ್ದೀರಾ, ನಿಮ್ಮ ಮೊಬೈಲು ಟ್ರ್ಯಾಕ್ ಆಗ್ತಾ ಇದೆ ಅಂತ ಹೇಳಿದಿರಿ. ಯಾವ ರೀತಿ ಟ್ರ್ಯಾಕ್ ಆಗಿದೆ? ಯಾರು ಬಂದಿದ್ದರು? ಪೊಲೀಸ್ನವ್ರು ಬಂದಿದ್ದಾರಾ ಅಥವಾ ಬೇರೆದವ್ರು ಬರ್ತಾ ಇದ್ದಾರೆ? ಅವ್ರು ಯಾರು ಏನೂ ಗೊತ್ತಿಲ್ಲ. 5-6 ಜನ ನೋಡೋದಕ್ಕೆಲ್ಲ ಒಂಥರ ರೌಡಿಸಮ್ ಥರನೇ ಇದ್ರಂತೆ. ಸೊ ಆ ಕ್ಷಣದಲ್ಲಿ ನಾನು ಇರಲಿಲ್ಲ. ಬಟ್ ಅವರು ಒಂದು 5-6 ಜನ ಎಲ್ಲ ಅಲ್ಲಿ ನನ್ನ ಫೋಟೋ ಹಿಡ್ಕೊಂಡೆಲ್ಲ ಅಲ್ಲಿ ಸುತ್ತಮುತ್ತ ಎಲ್ಲ ಕೇಳಿದ್ದಾರೆ. GPS ಟ್ರ್ಯಾಕ್ ಮಾಡಿದ್ದಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಇದೆ, 7 ಲಕ್ಷ ತೊಗೊಂಡು ಓಡಿ ಹೋಗಿದ್ದಾರೆ ಅಂಥೇಳಿ ನನ್ನ ಫೋಟೋಗಳನ್ನೆಲ್ಲ ತೋರಿಸಿ ಅಲ್ಲಿ ಲೋಕಲ್ ಗ್ರೂಪ್ನಲ್ಲಿ ಸಹಿತ ನಾ ಮಾಡುವ ಕಾರ್ಯದ ಏನೊಂದು ಲೋಕಲ್ ಗ್ರೂಪ್ ಇದೆ ಅಲ್ಲಿ ಸಹಿತ ನಾನು ವಾಟ್ಸಪ್ ಸ್ಟೇಟಸಲ್ಲಿರೋ ಫೋಟೋ ಜೊತೆಗೆ 7 ಲಕ್ಷ ತೊಗೊಂಡು ಓಡಿ ಹೋಗಿದ್ದಾನೋ ಪರಾರಿಯಾಗಿದ್ದಾನೆ ಅನ್ನೋ ಒಂದು ಫೋಟೋ ಅದು ಎಲ್ಲ ಮೆಸೇಜಸ್ ಮುಖಾಂತರ ಅಲ್ಲೆಲ್ಲ ವೈರಲ್ ಮಾಡಿದ್ದಾರೆ. ಹೀಗಾಗಿ ನನ್ನ ಸ್ವಜೀವನಕ್ಕೆ ಅದೊಂದು ಆಘಾತಕರ ನನಗೊಂದು ತೊಂದರೆ ಆಗಿದೆ. ನನ್ನ ಕೆಲಸ ಅಲ್ಲಿಂದ ಕಳ್ಕೊಂಡಿದ್ದೀನಿ. ನನ್ನ ಮನೆಯವರು ಸದ್ಯಕ್ಕೆ ನನಗೆ ನಮ್ಮ ಮಿಸಸ್ ಅಂಥವಕ್ಕೆಲ್ಲ ಹೆದರಿ ಅವರು ನನಗೆ ಬಿಟ್ಟು ಹೋಗಿದ್ದಾರೆ. ಸೊ ಇದರಿಂದ ನನಗೆ ಭಾಳ ತೊಂದರೆ ಆಗ್ತಾಯಿದೆ. ಸರಿ, ಇನ್ನು ಮುಂದೆ ನೀವೇನು ಮಾಡ್ಬೇಕಂತ ಮಾಡಿದ್ದೀರಾ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋ ಹಾಕ್ತಾ ಇದ್ರಿ, ನಿಮ್ಮನ್ನು ಹುಡ್ಕೊಂಡು ಅವ್ರು ಬರ್ತಾ ಇದ್ದಾರೆ. ನೀವು ಮುಂದಿನ ಒಂದು ಹೆಜ್ಜೆ ಯಾವ ರೀತಿ ಹೋಗ್ತಾ ಇದ್ದೀರಾ? ನನ್ನ ಜೀವ ನಾನು ಉಳಿಸ್ಕೋಬೇಕು ಅನ್ನೋದಾದರೆ ಏನಾದರೂ ಒಂದು ಕ್ರಮ ತಗೋಬೇಕು ಅಂತೇಳಿ ಒಂದು ನಿರ್ಧಾರ ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ಕಂಪ್ಲೇಂಟ್ ಮುಖಾಂತರ ಆಗಲಿ ಅಥವಾ ಪೊಲೀಸರ ಮುಖಾಂತರ ಆಗಲಿ ಇದನ್ನು ನಾನು ಅವ್ರ ಮೊರೆ ಹೋಗ್ಬೇಕಂತ ಮಾಡಿದ್ದೀನಿ. ಓಕೆ, ಈಗ ಒಂದು ವೇಳೆ ನಿಮಗೆ ಪೊಲೀಸ್ನವ್ರು ಸಹಾಯ ಮಾಡ್ಬೋದು ರೀ? ಪ್ರಯತ್ನ ಮಾಡಿದೆ, ಮತ್ತು ಬೇರೆ ದಾರಿನೇ ಇಲ್ಲ. ನಿಮ್ಮನ್ನೇನವರು ಹೊಡಿಲಿಕ್ಕೆ ಬಿಡಲಿಕ್ಕೆ ಏನಾದರೂ ಮಾಡ್ತಾ ಇದ್ದಾರೋ ಅಥವಾ ಏನಾದರೂ? ಇಲ್ಲ, ಮೆಸೇಜ್ ಒಳಗೆ ಮಾತ್ರ ಧಮಕಿ ಅದು ಕೊಟ್ಟಿದ್ದಾರೆ ಅವರು. ಓಕೆ, ಏನಂತ ಧಮಕಿ ಇದೆ ರೀ? ನೀನು ಎಲ್ಲಿ ಓಡಿ ಹೋದ್ರೂ ನೀನು ಬಿಡುವುದಿಲ್ಲ, ನಮಗೆ ಕೊಡಬೇಕಾದದ್ದು ನೀ ಕೊಡಲೇಬೇಕು ಅಂತ. ಯಾಕಂದ್ರೆ ನಾನು ಅದನ್ನು ಇನ್ವಾಲ್ವ್ಮೆಂಟ್ ದುಡ್ಡು ನನ್ನ ಮುಖಾಂತರ ಆದರೂ ಸಹಿತ ನಾನು ತೊಗೊಂಡಿಲ್ಲ. ಅವ್ರ ಕೆಲಸಕ್ಕೋಸ್ಕರ ಅಂತೇಳಿ ಎಲ್ಲಿ ಹೋಗ್ಬೇಕಾಗಿದೆ ಅಲ್ಲಿ. ಬಟ್ ಅದನ್ನು ಅವರು ವಿಚಾರ ಮಾಡ್ತಾ ಇಲ್ಲ. ಅವರು ನನ್ನಿಂದನೇ ದುಡ್ಡು ತಗೋಬೇಕಂತೇಳಿ ಸರಿ ನನ್ನ ಮೇಲೆ. ನೀವೇನು ಹೇಳ್ತಾ ಇದ್ದೀರಾ ಅಂದರೆ, ಇವಾಗ ಪ್ರೆಸೆಂಟು ನನ್ನ ಮುಖಾಂತರ ಆಗಿದೆ ಅಂತ ನೀವಂತೂ ಒಪ್ಕೋತಿದ್ರೆ, ನಿಮ್ಮ ಮುಖಾಂತರ ಅಂದ್ರೆ ನೀವೇನು ಮಾಡಿದ್ದೀರಾ? ಅವ್ರಿಗೆ ಏನು ಅಂತ ನೀವು ಹೇಳ್ತೀರಿ? ನೋಡಿ, ಎ ಅನ್ನುವಂಥ ವ್ಯಕ್ತಿ ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳಿದಾಗ ಅವನ ಕಡೆಯಿಂದ ಒಂದು ಸೆಕ್ಯೂರಿಟಿ ನಾನು ಇಟ್ಕೊಂಡಿದ್ದೆ. ಓಕೆ, ಇವರು ಸಿ ಅನ್ನುವಂಥ ವ್ಯಕ್ತಿ ಎ ಜೊತೆ ಕೆಲಸ ಮಾಡ್ಕೋತೀವಿ ನಾವು ಅಂತ ಹೇಳಿದಾಗ ಇವ್ರಿಗೆ ನಾನು ಒಂದು ಸೆಕ್ಯೂರಿಟಿ ಕೊಟ್ಟಿದ್ದೀನಿ. ಓಕೆ, ಅಂದರೆ ಇಲ್ಲಿ ನನಗೆ ಒಂದು ಸೆಕ್ಯೂರಿಟಿ ಅವ್ರು ಕೊಟ್ಟಿದ್ರು. ಆ ಸೆಕ್ಯೂರಿಟಿ ಪರ್ಪಸ್ಗೆ ನಾನು ಒಂದು ಇವ್ರಿಗೆ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದೀನಿ. ಓಕೆ, ಬಟ್ ಇವರು ತಮ್ಮ ಕೆಲಸ ಎ ಜೊತೆ ಮಾಡ್ಕೋಬೇಕಾಗಿರುವಂಥ ವ್ಯಕ್ತಿಗೆ ಅಲ್ಲಿ ಏನು ಅನಾನುಕೂಲತೆ ಆಗಿದೆ ನನಗೆ ಗೊತ್ತಿಲ್ಲ. ಓಕೆ, ಬಟ್ ಆ ಕೆಲಸ ಆಗಿಲ್ಲ, ನನಗೆ ದುಡ್ಡು ಕೊಡಿಸ್ಬೇಕು, ಇಲ್ಲ ನೀನು ಕೊಡಬೇಕು ಅಂತ ನಾನು ಹರಾಸ್ಮೆಂಟ್ ಆ ವ್ಯಕ್ತಿಗಳ ಹೆಸರು ಹೇಳ್ತಾರೆ ತಾವು? ಅವರು ಸೋಮಾಜಿ ಪೋಳ್ ಅಂತೇಳಿ. ಓಕೆ, ಮೂಲತಃ ನಿಪ್ಪಾಣಿ ಮುಂದಲ್ಲಿ ಕಾಗಲ್ ಅನ್ನುವಂಥ ಮಹಾರಾಷ್ಟ್ರ ಬಾರ್ಡ್ರದಲ್ಲಿ ಕಾಗಲ್ ಅನ್ನುವಂಥ ಗ್ರಾಮದಲ್ಲಿ ಇರುವಂಥವ್ರು. ಅವರ ಮಾವ, ಆ್ಯಕ್ಚುಲಿ ಅವ್ರ ಮಾವ ಆಗಬೇಕು ಅವರು, ವಾಡ್ಕರ್ ಅಂಥೇಳಿ. ಅವರು ಅವ್ರ ಮಾವ ವಾಡ್ಕರ್ ನನಗೆ ಧಮಕಿ ಕೊಟ್ಟಿದ್ದಾರೆ. ಓಕೆ, ಆ ದುಡ್ಡು ಕೊಡದೆ ಹೋದ್ರೆ ನಾವು ಬಿಡೋದಿಲ್ಲ ಅಂತೇಳಿ. ಕೆಲಸ ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ಸೆಕ್ಯೂರಿಟಿ ನಾನು ಕೊಟ್ಟಿದ್ದೀನಿ. ಸೆಕ್ಯೂರಿಟಿ ಯಾಕೆ ನಾನು ಕೊಟ್ಟಿದ್ದೀನಿ? ಇವರು ಕೆಲಸ ಮಾಡಿಕೊಡೋರು ನನಗೆ ಅದನ್ನು ಸೆಕ್ಯೂರಿಟಿ ಕೊಟ್ಟಿದ್ರು. ಅದು ಒಂದು ಲಿಮಿಟೇಷನ್ ಟೈಮ್ ಇತ್ತು. ಅದೇ ಟೈಮ್ ಪ್ರಕಾರ ನಾನು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀನಿ. ಅದು ಟೈಮ್ ಮೀರಿ ಹೋಗಿದೆ. ಈಗ 6 ತಿಂಗಳಂತ ಅವ್ರು ಹೇಳಿದ್ರು, ಈಗ ಅದು 2 ವರ್ಷದ ಸನಿಯಾಗಿದೆ. ಮೀರಿ ಹೋದ್ಮೇಲೆ ಈಗ ಬಂದವ್ರು ನಾನು ದುಡ್ಡು ಕೇಳಾಕತ್ತಾರೆ, ನಾನು ಎಲ್ಲಿಂದ ಕೊಡಬೇಕು? ಅದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಅದೇನು ಕೆಲಸ ಆಗಿದೆ ಆಗಿಲ್ಲೋ
ಅವರಿಗೆ ಅದನ್ನು ವ್ಯವಹಾರ ಅದ್ರ ಬಗೆಹರಿಸ್ರಿ ಅಂತೇಳಿ. ಅವರು ಒಂದು ಸಾರಿ ರೆಸ್ಪಾನ್ಸ್ ಮಾಡ್ತಾರೆ, ಒಂದೊಂದು ಸಾರಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದೇ ಡೈರೆಕ್ಟ್ಲಿ ಅವರು ಕೇಳೋದು ಬಿಟ್ಟು ನನಗೆ ಬಂದುಬಿಟ್ಟು ನನ್ನ ಜೊತೆಗೆ ಅವರು ಬಡಿಯೋದು ಅಥವಾ ಗುಂಡಾಗಿರಿ ಮಾಡೋದು, ನಾನು ಟ್ರ್ಯಾಪ್ ಮಾಡಿ ನಿನಗೆ ಹಾಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಮೆಸೇಜ್ ಕಳಿಸೋದು, ಇವೆಲ್ಲ ನನಗೆ ಜೀವಕ್ಕೆ ಅಪಾಯಕಾರಿ ಆಗಿದೆ. ಮತ್ತು ನಿಮಗೆ ಏನಾದರೂ ಫೋನ್ ಮಾಡ್ತಾ ಇದ್ದಾರಾ? ಕಂಟಿನ್ಯೂಲಿ ಫೋನ್ ಅಂತ ಕಂಟಿನ್ಯೂ ಇದೆ ರೀ. ಬಟ್ ಅವ್ರಿಗೆ ಯಾವುದೇ ಕಾರಣದಿಂದ ನನ್ನಿಂದ ದುಡ್ಡು ಬೇಕಾಗಿದೆ. ದುಡ್ಡಿಗೋಸ್ಕರ ಅವ್ರು ಯಾವ ಮಟ್ಟಕ್ಕೂ ಹೋಗ್ಲಿಕ್ಕೆ ಅವ್ರು ತಯಾರಾಗಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ರೂಪೇಶ್ ಅವರೇ. ನಮ್ಮ ಒಂದು ಪ್ರೀತಮ್ ನ್ಯೂಸ್ಗೆ ತಾವು ಬಂದು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ತಮಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ.